ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನಲ್ನ ಭಗವದ್ಗೀತೆ ಸರಣಿಯ 63ನೇ ದಿನಕ್ಕೆ ಸ್ವಾಗತ. ಇಂದು ನಾವು ವಿಶ್ವರೂಪ ದರ್ಶನ ಯೋಗದ ಅತ್ಯಂತ ಪ್ರಕಾಶಮಾನವಾದ ಘಟ್ಟದಲ್ಲಿದ್ದೇವೆ. ಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿ ನೀಡಿದ ತಕ್ಷಣ ಏನಾಯಿತು? ಕುರುಕ್ಷೇತ್ರದ ಆ ರಣರಂಗದಲ್ಲಿ ಅರ್ಜುನನಿಗೆ ಕಂಡ ಆ ರೂಪ ಎಂತಹುದು? ಹಸ್ತಿನಾಪುರದಲ್ಲಿ ಕುಳಿತು ಸಂಜಯನು ಧೃತರಾಷ್ಟ್ರನಿಗೆ ಈ ದೃಶ್ಯವನ್ನು ಹೇಗೆ ವರ್ಣಿಸುತ್ತಾನೆ? ಬನ್ನಿ, ಇಡೀ ಬ್ರಹ್ಮಾಂಡವೇ ಬೆರಗಾಗುವ ಆ ದೃಶ್ಯವನ್ನು ಇಂದಿನ ಶ್ಲೋಕಗಳ ಮೂಲಕ ಕಣ್ಣಾರೆ ಕಾಣೋಣ. ಸಂಜಯ ಉವಾಚ ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅನೇಕವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಸಂಜಯನು ಹೇಳಿದನು, ಹೇ ರಾಜನೇ ಧೃತರಾಷ್ಟ್ರ, ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಪಾರ್ಥನಿಗೆ ತನ್ನ ಪರಮ ಐಶ್ವರ್ಯಯುಕ್ತವಾದ ರೂಪವನ್ನು ತೋರಿಸಿದನು. ಆ ರೂಪದಲ್ಲಿ ಅನೇಕ ಮುಖಗಳು, ಅನೇಕ ಕಣ್ಣುಗಳು ಮತ್ತು ಅನೇಕ ಅದ್ಭುತ ದೃಶ್ಯಗಳಿದ್ದವು. ಅದು ದಿವ್ಯವಾದ ಆಭರಣಗಳಿಂದಲೂ ಮತ್ತು ಎತ್ತಿಹಿಡಿದ ಅನೇಕ ದಿವ್ಯ ಆಯುಧಗಳಿಂದಲೂ ಶೋಭಿಸುತ್ತಿತ್ತು. ಇಲ್ಲಿ ಕೃಷ್ಣನು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯಲಿಲ್ಲ, ಆತ ಇಡೀ ಸೃಷ್ಟಿಯ ಶಕ್ತಿಯಾಗಿ ಹರಡಿಕೊಂಡಿದ್ದಾನೆ. ಆ ರೂಪಕ್ಕೆ ಅಂತ್ಯವಿಲ್ಲ, ದಿಕ್ಕುಗಳಿಲ್ಲ, ಅದು ದಿವ್ಯತೆಯ ಪರಮಾವಧಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆಕಾಶದಲ್ಲಿ 1000 ಸೂರ್ಯರು ಒಮ್ಮೆಗೆ ಉದಯಿಸಿದರೆ ಎಂತಹ ಪ್ರಕಾಶ ಉಂಟಾಗಬಹುದೋ ಆ ಮಹಾತ್ಮನ, ಅಂದರೆ ವಿಶ್ವರೂಪದ ತೇಜಸ್ಸು ಅಂತಹ ಪ್ರಕಾಶಕ್ಕೆ ಸಮನಾಗಿತ್ತು. ಒಂದು ಸೂರ್ಯನನ್ನೇ ನಮಗೆ ನೋಡಲು ಸಾಧ್ಯವಿಲ್ಲ, ಇನ್ನು 1000 ಸೂರ್ಯರ ಪ್ರಕಾಶ ಎಂದರೆ ಅದು ಮನುಷ್ಯನ ಕಲ್ಪನೆಗೂ ಮೀರಿತು. ಭಗವಂತನ ಜ್ಞಾನ ಮತ್ತು ಶಕ್ತಿ ಎಷ್ಟೊಂದು ಅಗಾಧ ಎಂಬುದನ್ನು ಈ ಶ್ಲೋಕ ನಮಗೆ ತಿಳಿಸುತ್ತದೆ. ನಮ್ಮ ಒಳಗಿನ ಅಜ್ಞಾನದ ಕತ್ತಲನ್ನು ಓಡಿಸಲು ಆ ಪರಮಾತ್ಮನ ಒಂದು ಕಿರಣ ಸಾಕು. ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇಮದೇವಸ್ಯ ಶರೀರೇ ಪಾಂಡವಸ್ತದಾ. ಆ ಸಮಯದಲ್ಲಿ ಪಾಂಡವನಾದ ಅರ್ಜುನನು ಅನೇಕ ವಿಧವಾಗಿ ವಿಭಾಗಿಸಲ್ಪಟ್ಟಿದ್ದ ಸಮಸ್ತ ಜಗತ್ತನ್ನು ದೇವದೇವನಾದ ಶ್ರೀಕೃಷ್ಣನ ದೇಹದ ಒಂದು ಭಾಗದಲ್ಲಿ ಒಂದೇ ಕಡೆ ಅಡಗಿರುವುದನ್ನು ಕಂಡನು. ನೋಡಿ, ನಮಗೆ ಬೇರೆ ಬೇರೆಯಾಗಿ ಕಾಣುವ ಗ್ರಹಗಳು, ನಕ್ಷತ್ರಗಳು, ದೇಶಗಳು ಮತ್ತು ಜೀವಿಗಳು ಇವೆಲ್ಲವೂ ಆ ಪರಮಾತ್ಮನ ದೇಹದ ಒಂದೇ ಒಂದು ಭಾಗದಲ್ಲಿವೆ. ಅಂದರೆ ನಾವೆಲ್ಲರೂ ಆ ಮಹಾಶಕ್ತಿಯ ಒಂದು ಸಣ್ಣ ಅಂಶ ಎಂಬ ಸತ್ಯ ಇಲ್ಲಿ ಸಾಬೀತಾಗುತ್ತದೆ. ಸ್ನೇಹಿತರೆ, ಈ ಭವ್ಯ ದೃಶ್ಯವನ್ನು ಕಂಡ ಅರ್ಜುನನ ಸ್ಥಿತಿ ಏನಾಗಿರಬಹುದು? ಬೆರಗಾದ ಆತ ಕೃಷ್ಣನಿಗೆ ಹೇಗೆ ನಮಸ್ಕರಿಸುತ್ತಾನೆ? ಆತನ ಕಣ್ಣುಗಳಿಗೆ ಈ ರೂಪ ಹೇಗೆ ಕಾಣಿಸಿತು? ನಾಳೆಯ 64ನೇ ಭಾಗದಲ್ಲಿ ವಿಶ್ವರೂಪವನ್ನು ಕಂಡ ಅರ್ಜುನನ ರೋಮಾಂಚನ ಮತ್ತು ಆತ ಭಗವಂತನನ್ನು ಸ್ತುತಿಸುವ ಅದ್ಭುತ ಕ್ಷಣಗಳನ್ನು ಅರಿಯೋಣ. ಈ ಜ್ಞಾನದ ಬೆಳಕು ಎಲ್ಲರಿಗೂ ತಲುಪಲಿ. ಧನ್ಯವಾದಗಳು.